ನಮಸ್ಕಾರ. ದಿನನಿತ್ಯದ ಜೀವನದಲ್ಲಿ ಒಂದು ಸಕಾರಾತ್ಮಕ ಯೋಚನೆಯತ್ತ ನಮ್ಮನ್ನು ಪ್ರೇರೇಪಿಸುವಂಥ ಒಂದೊಳ್ಳೆ ಮಾತಿಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಾನು ರೂಪಾ ಗುರುರಾಜ್. ನಾವು ಮಾಡುವಂಥ ಸ್ನೇಹ ಸಂಬಂಧಗಳು ಎಷ್ಟೋ ಬಾರಿ ನಮ್ಮ ಜೀವನಕ್ಕೆ ಮುಳುವಾಗುತ್ತೆ, ನಮ್ಮನ್ನು ಅಧೋಗತಿಯತ್ತ ಕೊಂಡೊಯ್ಯುತ್ತೆ. ಆದರೆ ಸ್ನೇಹ ಮಾಡುವಾಗ ನಾವು ಅದರಲ್ಲಿ ಯಾವುದೋ ಒಂದು ಲಾಭವನ್ನು ಲೆಕ್ಕ ಹಾಕ್ಕೊಂಡು ಆ ಸ್ನೇಹವನ್ನು ಮಾಡಿಬಿಡ್ತೇವೆ. ಅದರಿಂದ ಆಗುವಂಥ ತೊಂದರೆಗಳು ಎದುರಾದಾಗ ನಮಗೆ ನಿಜವಾಗಿ ಆ ಸ್ನೇಹ ಬೇಕಿತ್ತ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ. ಅಷ್ಟರಲ್ಲಿ ಬಹಳ ತಡವಾಗಿಬಿಟ್ಟಿರುತ್ತೆ. ಇದೇ ವಿಚಾರವನ್ನು ನಿರೂಪಿಸುವಂಥ ಒಂದು ಕಥೆಯನ್ನು ನಿಮ್ಮ ಜೊತೆ ಇವತ್ತು ಹಂಚ್ಕೋತಾ ಇದ್ದೇನೆ. ಒಂದು ಆಲದ ಮರ. ಆ ಆಲದ ಮರ ತುಂಬ ಚೆನ್ನಾಗಿ ಬೆಳೆದಿತ್ತು. ಮತ್ತಲ್ಲಿ ತುಂಬ ದನ ಕಾಯುವ ಹುಡುಗರು ಕೂಡ ಬಂದು ಮಧ್ಯಾಹ್ನದ ಹೊತ್ತು ವಿಶ್ರಾಂತಿಯನ್ನು ತಗೋತಿದ್ರು. ದಿನವೂ ಮಧ್ಯಾಹ್ನ ಬರೋದು, ಆ ಆಲದ ಮರದ ಎಲೆಗಳನ್ನು ಕಿತ್ತು ಹಾಕೋದು, ಅದರ ಟೊಂಗೆಗಳನ್ನು ಮುರಿದು ಹಾಕೋದು, ಹೀಗೆಲ್ಲ ಆ ದನ ಕಾಯುವ ಹುಡುಗರು ಮಾಡ್ತಾ ಇದ್ರು. ಇದರಿಂದ ಆ ಆಲದ ಮರಕ್ಕೆ ಬಹಳ ತೊಂದರೆ ಆಗ್ತಿತ್ತು, ಮತ್ತೆ ನೋವು ಕೂಡ ಆಗ್ತಾ ಇತ್ತು. ಏನು ಮಾಡಿದ್ರೆ ಈ ಹುಡುಗರು ನನಗೆ ತೊಂದರೆ ಕೊಡೋದನ್ನು ನಿಲ್ಲಿಸ್ತಾರೆ ಅಂತ ಯೋಚಿಸಿದಾಗ ಅದೇ ಆಲದ ಮರದಲ್ಲಿ ಗೂಡು ಕಟ್ಕೊಂಡಂಥ ಕಾಗೆಗಳು ಇದ್ವು. ಆ ಕಾಗೆಗಳು ಆಲದ ಮರಕ್ಕೆ ಹೇಳಿದ್ವು, ನಾವೊಂದು ಉಪಾಯ ಮಾಡ್ತೇವೆ, ಇದರಿಂದಾಗಿ ಯಾವ ದನ ಕಾಯುವ ಹುಡುಗರು ಕೂಡ ನಿನ್ನ ಹತ್ರ ಬರೋದಿಲ್ಲ ಅಂತ. ಅಲ್ಲೇ ಹತ್ತಿರದಲ್ಲಿದ್ದಂಥ ಸ್ಮಶಾನದಲ್ಲಿ ಒಂದಿಷ್ಟು ಮೂಳೆಗಳನ್ನು ಆರಿಸ್ಕೊಂಡು ಬಂದು ಆ ಆಲದ ಮರಕ್ಕೆ ನೇತು ಹಾಕಿದ್ವು. ಮಾರನೇ ದಿನ ದನ ಕಾಯಕ್ಕೆ ಬಂದಂಥ ಹುಡುಗರು ಆ ಆಲದ ಮರವನ್ನು ನೋಡಿ, ಅಯ್ಯಯ್ಯೋ, ಇಲ್ಲಿ ಭೂತ ಪ್ರೇತಗಳಿವೆ, ನಾವು ಅದರ ಹತ್ರ ಹೋಗಬಾರ್ದು ಅಂತ ಹೇಳಿ ದೂರನೇ ಉಳಿದ್ರು. ಅವತ್ತಿನಿಂದ ಆಲದ ಮರಕ್ಕೆ ಯಾರೂ ತೊಂದರೆ ಕೊಡ್ತಾ ಇರಲಿಲ್ಲ, ಮತ್ತೆ ಅದು ಹಸಿರಾಗಿ ಮತ್ತೆ ಚಿಗುರೊಡಿತು. ಆದರೆ ಕಥೆ ಅಷ್ಟಕ್ಕೆ ಮುಗಿಲಿಲ್ಲ. ಮೇಲೆ ಗೂಡು ಕಟ್ಕೊಂಡಿದ್ದಂಥ ಕಾಗೆ ದಂಪತಿಗಳು ಮೊಟ್ಟೆಯನ್ನಿಟ್ವು. ಹೊರಗೆ ಆಹಾರ ತರೋದಕ್ಕೆ ಹೋಗಬೇಕಾಗಿತ್ತು. ಆಲದ ಮರಕ್ಕೆ ಹೇಳಿದ್ವು, ನಾವು ಹೊರಗೆ ಹೋಗ್ತಾ ಇದ್ದೀವಿ, ಹತ್ತಿರದಲ್ಲೇ ಹಾವೊಂದಿದೆ, ಅದು ಬಂದು ನಮ್ಮ ಮೊಟ್ಟೆಗಳನ್ನು ತಿನ್ನದೇ ಇರೋದ್ ರೀತಿ ನೀನು ನೋಡ್ಕೋಬೇಕು ಅಂತ. ಆಯಿತು ಅಂತ ಹೇಳ್ತು ಆಲದ ಮರ. ಅಂದುಕೊಂಡ ಹಾಗೆ ಹಾವಲ್ಲಿಗೆ ಬಂತು. ನಾನು ಆ ಮೊಟ್ಟೆಗಳನ್ನು ತಿನ್ನೋದಕ್ಕೆ ನನಗೆ ಅವಕಾಶ ಮಾಡಿಕೊಡು ಅಂತ ಆಲದ ಮರವನ್ನು ಕೇಳ್ಕೊಳ್ತು. ಇಲ್ಲ ಅಂತ ಹೇಳ್ತು ಆಲದ ಮರ. ಆಗ ಹಾವು ಹೇಳ್ತು, ನಾನು ಕಾಗೆಗಳಿಗಿಂತ ಬಲಿಷ್ಠ, ನಿನ್ನನ್ನು ಇನ್ನೂ ಚೆನ್ನಾಗಿ ನೋಡ್ಕೋತೇನೆ, ಯಾರೋ ನಿನ್ನ ಹತ್ರ ಸುಳಿದಲ್ಲೇ ಇರೋ ಥರ ನಾನು ನಿನ್ನನ್ನು ನೋಡ್ಕೊಳ್ಳುವಂಥ ಶಕ್ತಿ ನನಗಿದೆ, ಆದರೆ ಈಗ ನನಗೆ ಆ ಮೊಟ್ಟೆ ತಿನ್ನೋದಕ್ಕೆ ಅವಕಾಶ ಮಾಡಿಕೊಡು ಅಂತ. ಕೊನೆಗೆ ಆಲದ ಮರ ಯಾವುದೋ ಒಂದು ಲೋಭಕ್ಕೆ ಒಳಗಾಗಿ ಹಾವಿಗೆ ಮೊಟ್ಟೆ ತಿನ್ನೋದಕ್ಕೆ ಬಿಟ್ಬಿಡ್ತು. ವಾಪಸ್ ಬಂದಂಥ ಕಾಗೆ ದಂಪತಿಗಳು ಇದನ್ನು ನೋಡಿ ಬಹಳ ಬೇಜಾರು ಮಾಡಿಕೊಂಡು ಆ ಆಲದ ಮರವನ್ನೇ ತೊರೆದು ಅಲ್ಲಿದ್ದ ಹೋಗ್ಬಿಟ್ರು. ಇನ್ನು ಹಾವಿನ ಆರ್ಭಟ ಶುರುವಾಯಿತು. ಆ ಆಲದ ಮರದ ಕೆಳಗೆ ಯಾರು ಬಂದು ಕೂತರೂ ಕೂಡ ಅವರನ್ನು ಅನಗತ್ಯವಾಗಿ ಕಚ್ಚೋದು, ಅಲ್ಲಿರೋರ್ನೆಲ್ಲ ತೊಂದರೆ ಕೊಡೋದು ಮಾಡ್ತಾ ಇತ್ತು. ಇದರಿಂದಾಗಿ ಊರ ಜನರಿಗೆ ಇದೊಂದು ದೊಡ್ಡ ತಲೆನೋವೇ ಆಯಿತು. ಆಲದ ಮರದ ನೆರಳಿಗೆ ಅಂತ ಯಾರು ಹೋದ್ರೂ ಕೂಡ ಅಲ್ಲೊಂದು ಹಾವು ಎಲ್ಲರನ್ನ ಕಚ್ಚಿ ಸಾಯಿಸ್ತಾ ಇದೆ, ಹೀಗಾಗಿ ಆ ಹಾವನ್ನ ಹೇಗಾದ್ರೂ ಮಾಡಿ ಹೊಡೆದು ಹಾಕಬೇಕು ಅಂತ ಹೇಳಿ ಎಷ್ಟೇ ಪ್ರಯತ್ನ ಪಟ್ಟರು ಆ ಹಾವು ಅವ್ರ ಕೈಗೆ ಸಿಗ್ಲಿಲ್ಲ. ಕೊನೆಗೇನ್ ಮಾಡಿದ್ರು ಗೊತ್ತಾ? ಸುತ್ತಮುತ್ತಲು ಇರುವಂಥ ಗಿಡಗಂಟೆಗಳನ್ನೆಲ್ಲ ತಂದು ಆ ಆಲದ ಮರದ ಬುಡಕ್ಕಿಟ್ಟು ಆ ಬುಡಕ್ಕೆ ಬೆಂಕಿ ಹಚ್ಬಿಟ್ರು. ಹಚ್ಚಿದಂಥ ಬೆಂಕಿಯಲ್ಲಿ ಹಾವು ಸುಟ್ಟು ಸತ್ತೋಯ್ತು. ಆದರೆ ಹಾವಿನ ಜೊತೆಗೆ ಹಾವಿಗೆ ಆಶ್ರಯವನ್ನು ಕೊಟ್ಟಂಥ ಆಲದ ಮರ ಕೂಡ ಸುಟ್ಟು ಬೂದಿಯಾಯಿತು. ಕೆಲವೊಮ್ಮೆ ನಾವು ಮಾಡುವಂಥ ಸ್ನೇಹಗಳು ಇದೇ ರೀತಿ ಇರುತ್ತೆ. ಯಾರಿಗೋ ಸಹಾಯ ಮಾಡಕ್ಕೆ ಹೋಗಿ ಅಥವಾ ಯಾರಿಂದನೋ ನಮಗೇನೋ ಲಾಭ ಆಗತ್ತೆ ಅಂತ ಹೇಳಿ ಸ್ನೇಹಗಳನ್ನು ಶುರು ಮಾಡ್ಕೊಂಡು ಬಿಡ್ತೇವೆ. ಅನುಕೂಲಕ್ಕಾಗಿ ಹುಟ್ಟುವಂಥ ಸ್ನೇಹಗಳು ಬಹಳ ದಿನ ಉಳಿಯೋದಿಲ್ಲ. ಅವರು ನಂತರ ಅವರ ನಿಜವಾದ ಮುಖವನ್ನು ನಮಗೆ ತೋರಿಸೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಷ್ಟೊತ್ತಿಗೆ ಬಹಳ ತಡವಾಗಿರುತ್ತೆ, ಮತ್ತು ಅವರ ಮೋಸದ ಆಮಿಷಕ್ಕೆ ನಾವಾಗಲೇ ಬಲಿಯಾಗಿರ್ತೇವೆ. ಆದ್ರಿಂದಾನೇ ಸ್ನೇಹ ಮಾಡಬೇಕಾದ್ರೆ, ಯಾರೊಡನೆ ಆದರೂ ಸಲಿಗೆಯನ್ನು ತಗೋಬೇಕಾದ್ರೆ 100 ಬಾರಿ ಯೋಚನೆ ಮಾಡಬೇಕು. ಬದುಕಿನಲ್ಲಿ ದಿಢೀರ್ ಸ್ವಂತ ಅಂತ ಯಾವುದೂ ಇಲ್ಲ. ಅಂದ್ರೆ ಇವತ್ತು ನಾವು ಭೇಟಿಯಾದ್ವಿ, ನಾಳೆ ನಾವು ಬಹಳ ಒಳ್ಳೆ ಗೆಳೆಯರು, ನಾಳಿದ್ದು ನಾವು ಒಟ್ಟಿಗೆ ಬಿಸ್ನೆಸ್ ಶುರು ಮಾಡ್ತೀವಿ, ಈ ಥರ ಜೀವನ ನಡೆಯೋದಿಲ್ಲ. ಎಲ್ಲಕ್ಕೂ ಕಾಲನೇ ಉತ್ತರ ಕೊಡಬೇಕು. ಎಲ್ಲವೂ ಕೂಡ ಕಾಲದ ಆ ಚಕ್ರದಲ್ಲಿ ತಿರುಗಿ ಬರಲೇಬೇಕು. ಇಂಥ ಟೈಮ್ ಟೆಸ್ಟೆಡ್ ಸ್ನೇಹಗಳು ಮಾತ್ರ ನಮ್ಮ ಜೀವನದಲ್ಲಿ ನಮಗಾಗಿ ಉಳಿಯುತ್ತೆ, ನಮಗೆ ಒಳ್ಳೆಯದನ್ನು ಮಾಡುತ್ತೆ. ಈ ಮಾತು ನಿಮಗೆ ನೆನಪಿದ್ದಾಗ ಸ್ನೇಹ ಸಂಬಂಧಗಳಲ್ಲಿ ನಮಗೆ ಏಟು ಬೀಳೋದು ಕಡಿಮೆ ಆಗತ್ತೆ. ಏನಂತೀರಿ?